ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ. ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೊಂದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತರುವ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳ ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDP ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟ್ರುಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ. ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೊಂದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತರುವ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳ ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDP ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟ್ರುಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ
ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ, ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೊಂದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತರುವ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳ ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDP ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟ್ರುಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಹೆಚ್ಚಾಗ್ತಾ ಇದೆ. ಸೈಬರ್ ಕ್ರೈಮು ಶೇರ್ ಮಾರ್ಕೆಟ್ನಲ್ಲಿ ಆಗಲಿ ಅಥವಾ ಸುಮಾರು ಈ ರೀತಿ ಆಗ್ತಾ ಇದ್ದಾವೆ. ಆದರೆ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ. ನೀವು ಹೇಳಿದ ಹಾಗೆ ನನಗೆ ಗೊತ್ತಿರಲಿಲ್ಲ, ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಈ ಪೋಷಣ್ ಅಭಿಯಾನ್ ಟ್ರ್ಯಾಕರನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿರ್ವಹಿಸುತ್ತೆ. ಸೊ ನಮ್ಮ ಹಂತದಲ್ಲಿ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ NIC ಮೂಲಕ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನೀವು ಹೇಳಿದ ತಕ್ಷಣ ನಾನು ನಮ್ಮ ಸೆಕ್ರೆಟ್ರಿ ಅವರಿಗೆ ಫೋನ್ ಮಾಡಿದೆ. ಸೊ ಅದನ್ನು ಈಗಾಗಲೇ ನಾವು ನಮ್ಮ 70,000 ಅಂಗನವಾಡಿ ಕಾರ್ಯಕರ್ತರು, 70,000 ಮತ್ತು ಸಹಾಯಕರಿದ್ದಾರೆ, ಅವ್ರಿಗೆ ಆಗಲಿ ಅಥವಾ ಗರ್ಭಿಣಿ ಬಾಣಂತರಿಗಾಗಲಿ ಈ ರೀತಿ ಆಗ್ತಾ ಇದೆ, ಈ ಮೋಸಕ್ಕೆ ಒಳಪಡಬೇಡ್ರಿ ಅಂತ ನಾವು ಈಗಾಗಲೇ ಅವರನ್ನು ಹುಷಾರು ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತೊಂದು ಅಂಗನವಾಡಿ ಕಾರ್ಯಕರ್ತರ ಹತ್ರ ಡೇಟಾ ಇರುತ್ತೆ, ಅದನ್ನು ಸಹ ಕೆಲವೊಂದಿಷ್ಟು ಜನ ವಂಚಕರು ತರುವ ಸಾಧ್ಯತೆ ಇರುತ್ತೆ. ಖಂಡಿತವಾಗ್ಲೂ ಈ ಪೋಷಣ್ ಅಭಿಯಾನ್ ಟ್ರ್ಯಾಕರ್ನಲ್ಲಿ ನಮ್ಮ ಅಂಗನವಾಡಿಗೆ ಎಷ್ಟು ಮಕ್ಕಳ ಬರ್ತಾರೆ, ಅವರ ಹಾಜರಾತಿ ಎಷ್ಟಿದೆ, ಎಷ್ಟು ಗರ್ಭಿಣಿಯರಿದ್ದಾರೆ, ಎಷ್ಟು ಬಾಣಂತರಿದ್ದಾರೆ, ಅವರಿಗೆ ಏನೇನು ಸ್ಕೀಮ್ಗಳಿದ್ದಾವೆ, ಅವರಿಗೆ ನಾವು ಏನೇನು ದುಡ್ಡನ್ನು ಬಿಡುಗಡೆ ಮಾಡ್ತೀವಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಹಾಕಿರ್ತೀವಿ ಪೋಷಣ್ ಟ್ರ್ಯಾಕರ್ನಲ್ಲಿ. ಅದನ್ನೇ ಅವರು ಹೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಅವ್ರಿಗೆ ಸಿಕ್ಕುತ್ತೆ. ಬಟ್ ಅದನ್ನು ಹೈಕ್ ಮಾಡದ ರೀತಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನವನ್ನು ತೆಗೆದುಕೊಂಡು HDP ಅವರ ವಿರುದ್ಧ ಅವರದೇ ಪಕ್ಷದ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು ದೂರು ನೀಡಿದ್ದು FIR ಆಗಿದೆ. ಸೊ ಮುಡಾಕ್ ಪ್ರಕರಣ ಡೈವರ್ಟ್ ಮಾಡಲು ನನ್ನ ವಿರುದ್ಧ FIR ದಾಖಲಿಸಲಾಗಿದೆ ಅಂತ ಯಾರ ವಿರುದ್ಧ ನಾವು ಯಾವ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಕಾನೂನು ರೀತಿಯಾಗಿ ಏನು ಹೋರಾಟ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಸನ್ನದ್ಧರಿದ್ದಾರೆ, ಮಾಡ್ತೀವಿ. ಅದಕ್ಕೋಸ್ಕರ ಅದನ್ನು ಮುಚ್ಕೊಳ್ಬೇಕು ಅಂತ ಇನ್ನೊಬ್ಬರ ಮೇಲೆ ಇದನ್ನು ಮಾಡೋಕ್ಕೆ ನಮ್ಗೆ ಅನಿವಾರ್ಯತೆ ಇಲ್ಲ. ಥ್ಯಾಂಕ್ ಯು. ರಾಜೀನಾಮೆ ಕೊಟ್ಟಿದ್ದಾರೆ. DCC ಬ್ಯಾಂಕ್ಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, DCC ಬ್ಯಾಂಕು ನಾನೇನಾದರೂ ಡೈರೆಕ್ಟ್ರೂ ಅಲ್ಲ, ನಾನು ಅದಕ್ಕೆ ಏನು ಗೊತ್ತಿಲ್ಲ ನನಗೆ. ಅದು ಏನು ಚುನಾಯಿತ ಡೈರೆಕ್ಟ್ರುಗಳೆಲ್ಲ ಅವರನ್ನು ಇದನ್ನು ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಷ್ಟೇ. ಇದನ್ನು ಬಿಟ್ಟು ಬೇರೆ ವಿಚಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ, ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇತ್ತು. ಅನುಕೂಲದ ಸಂಕಷ್ಟ, ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು.
ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ಕನ್ನಡದ ಮೆಗಾ ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.